ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಗುರುಗಳೇ ನಮಸ್ಕಾರ. ಒಳ್ಳೇದಾಗ್ಲಿ. ಮೂರ್ತಿ ಚೀಟಿ ತಂದ್ಕೊಟ್ಟ, ಬರಕ್ ಹೇಳಿದ್ರಂತೆ. ಹೌದು ಭೀಮಾ, ನನಗೊಬ್ಬ ಶಿಷ್ಯ ಇದ್ದಾನೆ. ಅವನಿಗೆ ಪರಿಚಯದ ವಕೀಲೊಬ್ಬರಿದ್ದಾರೆ. ನಿನಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಭೀಮಾ, ನಿಂಗೆ ಅಲ್ಲೇನಾರು ಕೆಲಸ ಸಿಕ್ಕಿದ್ರೆ ತುಂಬ ಒಳ್ಳೇದಾಗುತ್ತೆ. ಹೌದು ಗುರುಗಳೇ, ನಾನು ಈಗ ಕೆಲಸದ ಹುಡುಕಾಟದಲ್ಲೇ ಇದ್ದೀನಿ. ಅಲ್ಲೇನಾದ್ರೂ ಕೆಲಸ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಅದರಿಂದನೇ ನನಗೊಂದು ಯೋಚನೆ ಬಂತು. ನಿನಗೆ ಕೆಲಸ ಮಾಡಲೇಬೇಕು ಅಂತ ಅಂದರೆ ವಕೀಲರ ಹತ್ರ ಕೆಲಸ ಮಾಡಿದ್ರೆ ಮುಂದಕ್ಕೆ ನಿಂಗೆ ತುಂಬ ಅನುಕೂಲ ಆಗುತ್ತೆ. ಖಂಡಿತ ಹೌದು. ನಿಜ ಹೇಳ್ಬೇಕಂದ್ರೆ ರಮಾ ಮತ್ತೆ ಲಕ್ಷ್ಮಿ ಅತ್ಗೆ ಕೂಡ ಇದನ್ನೇ ಹೇಳಿದ್ರು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಕೆಲ್ಸಕ್ಕೆ ಸೇರ್ಕೊಂಡ್ರೆ ವಕೀಲರ ಹತ್ರನೇ ಸೇರ್ಕೋಬೇಕು ಅಂದ್ರು. ಸರಿಯಾಗಿ ಹೇಳಿದ. ವಕೀಲರ ಸಾಹೇಬ್ರ ಹತ್ರ ಕೆಲಸ ಸಿಕ್ಕಿದ್ರೆ ಬಹಳ ಅನುಕೂಲ ಆಗುತ್ತೆ. ಸರಿ ನಡಿ, ಪರಿಚಯ ಮಾಡ್ಕೊಡ್ತೀನಿ ಅವ್ರನ್ನ. ಬಾ. ನನ್ ಜೀವ ಇರೋ ತನಕ ಅಲ್ಲಿವರೆಗೂ ಈ ಗೋಡೆ ಮೇಲೆ ರಾರಾಜಿಸ್ತಾ ನಂಗೆ ಪ್ರೇರಣೆ ಕೊಡ್ತಿರು ಭೀಮಾ. ನಾನು ಈಗಲೇ ಅದನ್ನ ಹರ್ದು ಎಸಿತೀನಿ. ಕತ್ ಕೇಳಿಸ್ಕೊಳ್ಳೋದು ನಿಮ್ಗೇನ್ ಹೊಸ್ತಲ್ಲ ಬಿಡಿ. ಹಾಗಾದ್ರೆ ಈಗ ಜೋರಾಗೇ ಹೇಳ್ತೀನಿ, ನನ್ ಜೀವ ಇರೋವರೆಗೂ ಹೀಗೆ ಗೋಡೆ ಮೇಲಿದ್ದು ಭೀಮಾ ನನಗೆ ಪ್ರೇರಣೆ ಕೊಡ್ತಾನೆ ಇರ್ತಾನೆ. ಹೀಗೆ ಹೇಳಿದ್ರೆ ಬಗ್ಗೋದಿಲ್ಲ. ನಿನಗೆ ಈಗ ನಾನ್ ಬರೀ ಹರ್ದ್ ಹಾಕಲ್ಲ, ಬದಲಾಗಿ ಇದನ್ನ ಸುಟ್ಟು ಬೂದಿ ಮಾಡ್ತೀನಿ. ಒಂದ್ ಹೆಜ್ಜೆ ಮುಂದೆ ಬಂದ್ರು ನನ್ನ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಹೆದರ್ಸ್ತಿದ್ಯ ನಮ್ಗೆ? ಕೆಳವರ್ಗದವನ್ ಹೆಸರು ನಮ್ಮನೆ ಗೋಡೆ ಮೇಲ್ ರಾರಾಜಿಸ್ತಿದ್ರೆ ನೋಡ್ಕೊಂಡು ಸುಮ್ನಿರ್ಬೇಕಾ? ನೋಡ್ಕೊಂಡು ಸುಮ್ನಿರೋ ಆಸಾಮಿ ನಾನಲ್ಲ. Come in. ನಮಸ್ತೆ. ಹೇಳಿ. ನಾನು ಕೆಲುಸ್ಕರ್ ಅಂತ, ಮತ್ತಿವನು ನನ್ನ ಶಿಷ್ಯ ಭೀಮರಾವ್ ಅಂಬೇಡ್ಕರ್. ಬಹಳ ಪ್ರತಿಭಾವಂತ ಇದ್ದಾನೆ. ನಿಮಗಿನ್ನ ಮುಂಚೆ ಒಂದಿಬ್ರು ವಕೀಲರ ಹತ್ರ ಕೆಲಸ ಕೂಡ ಮಾಡಿದ್ದಾನೆ. ಆದರೆ ಈಗ ನಿಮ್ಮ ಹತ್ರ ಕೆಲಸ ಮಾಡಬೇಕು ಅಂತಿದ್ದಾನೆ. ಸರ್, ನಾನು ಹುಟ್ಟಿನಿಂದ ಕೆಳವರ್ಗಕ್ಕೆ ಸೇರಿದವನು. ಅದಕ್ಕೆ ನಾನು ಇಲ್ಲಿ ಕೂತ್ಕೊಳ್ಳೂ ಇಲ್ಲ. ನಿಮ್ಮ ನಂಬಿಕೆಗೆ ತೊಂದರೆ ಆಗಬಾರ್ದು ಅಂತ ನಾನು ಇಲ್ಲಿ ಕೂರ್ಲಿಲ್ಲ. ನೋಡಿ, ನೀವು ಒಂದು ವೇಳೆ ನನಗೆ ಕೆಲಸ ಕೊಟ್ಟರು ಆಗಲೂ ನಾನು ಕೈ ಗ್ಲೌಸ್ ಹಾಕೊಂಡೇ ವಸ್ತುಗಳನ್ನ ಮುಟ್ತೀನಿ. ನಿಮ್ಮಿಂದ ಸಂಪೂರ್ಣ ದೂರ ಇರ್ತೀನಿ. ದಯವಿಟ್ಟು ಕೆಲಸ ಕೊಡಿ. ವಕೀಲರ ಹತ್ರನೇ ಕೆಲಸ ಮಾಡಬೇಕು ಅಂತಿದ್ದೀನಿ. ನನಗೆ ಹಣದ ಅವಶ್ಯಕತೆನೂ ತುಂಬ ಇದೆ. ಭೀಮರಾವ್, ಇದು ವಕೀಲರ ಕಚೇರಿ. ಇಲ್ಲಿ ಭಾವನೆಗಳನ್ನ ನೋಡಿ ಕೆಲಸ ಕೊಡೋದಿಲ್ಲ. ಕಾನೂನಿಗೆ ಯಾವ ಭಾವನೆನೂ ಬೇಕಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಅದಕ್ಕೆ ನೀನು ಯಾವ ಜಾತಿಯವನು, ಯಾವ ಥರ ಕೈಗೌಸ್ ಹಾಕೊಂಡು ಕೆಲಸ ಮಾಡ್ತೀಯಾ, ಹೇಗೆ ನನ್ನಿಂದ ದೂರ ಇರ್ತೀಯಾ, ಇದ್ಯಾವುದೂ ಇಲ್ಲಿ ಬೇಕಾಗೋದಿಲ್ಲ. ಆಗಲಿ ಸರ್. ನಿನ್ನ ಅರ್ಹತೆ ಎಷ್ಟಿದೆ ಅನ್ನೋದಷ್ಟೇ ನಂಗೆ ಮುಖ್ಯ. ನಿಂಗೆ ಅರ್ಹತೆ ಇದ್ರೆ ನಾನು ಖಂಡಿತ ಕೆಲಸ ಕೊಡ್ತೀನಿ. ಖಂಡಿತ ಸರ್. ನಿಮಗೆ ಬೇಕಾದರೆ ಭೀಮರಾವ್ ಅರ್ಹತೆನ ಪರೀಕ್ಷೆ ಮಾಡ್ಬೋದು.
ನನ್ನ ಮುಂದೆ ಇರೋ ಯಾವುದಾದ್ರೂ ಒಂದು ಪುಸ್ತಕ ತಗೊಂಡು ಮನೆಗೆ ಹೋಗು. ಇಡೀ ರಾತ್ರಿ ಓದು. ನಾಳೆ ಬೆಳಗ್ಗೆ ಬಾ. ನೋಡೋಣ ನಿಂಗಿಲ್ಲಿ ಕೆಲಸ ಮಾಡೋ ಯೋಗ್ಯತೆ ಇದೆಯೋ ಇಲ್ವೋ ಅಂತ. ಖಂಡಿತ ಸರ್. ಭೀಮರಾವ್, ಅದೇ ಪುಸ್ತಕ ಯಾಕೆ ತಗೊಂಡೆ? ಸರ್, ನೀವಿಲ್ಲಿ ಎಷ್ಟೊಂದು ಪುಸ್ತಕ ಇಟ್ಟಿದ್ದೀರಾ, ಆದರೆ ಇವೆಲ್ಲದರಲ್ಲಿ ಜಾಸ್ತಿ ಪುಟ ಇರೋದು ಇದೇ ಪುಸ್ತಕದಲ್ಲಿ. ನಮ್ಮಪ್ಪ ಗುರುಗಳು ಜೀವನ ಹೇಳ್ಕೊಟ್ಟಿರೋ ಪಾಠನೇ ಇದು. ಯಾವತ್ತಿದ್ರೂ ಕಷ್ಟವಾದದನ್ನ ನಾವು ಮೊದಲು ಆಯ್ಕೆ ಮಾಡಬೇಕು ಅಂತ. ಅದಕ್ಕೆ ಈ ಪುಸ್ತಕ ತಗೊಂಡೆ. ಕೇವಲ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಗೆಲುವು ಸಿಗಲ್ಲ, ಇತಿಹಾಸದಲ್ಲಿ ಜಾಗನೂ ಸಿಗಲ್ಲ ಅಂತ ಮುಂದೆ ಜೀವನ ನಿನಗೆ ಹೇಳ್ಕೊಡ್ಬಹುದು. ಕಷ್ಟಗಳನ್ನ ಆಯ್ಕೆ ಮಾಡಿ ಗೆಲ್ಲೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇರಲಿ, ನಾಳೆ ಸಿಗೋಣ. ಆಯ್ಕೆ ಮಾಡಿದ್ದನ್ನ ಓದ್ತೀಯ ಅಂತ ನೋಡ್ತೀನಿ. ಆಗ್ಲಿ. ನೀವಿಬ್ರು ಇನ್ನು ಹೊರಡಬಹುದು. ನಾಳಿನ ವಕಾಲತ್ಗೆ ನಾನು ಸಿದ್ಧ ಆಗಬೇಕು. ಬರ್ತೀವಿ. ಏನಾಯ್ತು? ಯಾಕೆ ನಿಂತು ಬಿಟ್ರಿ? ಸುಟ್ಬಿಡಿ ನನ್ನ. ನಾನೇನೋ ಸತ್ತೋಗ್ತೀನಿ, ಆದ್ರೆ ನೀವಿನ್ನೂ ಬದುಕಿರ್ತೀರ. ಭೀಮ್ರಾವ್ ಹೇಗೆ ಕಷ್ಟವಾದ ಕೆಲ್ಸನ ಸಲೀಸಾಗಿ ಮಾಡ್ತಾನೆ ಅಂತ ನೋಡೋದಕ್ಕೆ ಬದುಕಿರ್ತೀರ. ನಿಮ್ಮಂತ ಮೇಲ್ನೋರು ಏನೂ ಮಾಡ್ಕೊಳಕ್ಕಾಗಲ್ಲ. ಮೂಕ ಪ್ರೇಕ್ಷಕರ ಹಾಗೆ ನೀವೆಲ್ಲ ಅವ್ನ್ ಹೇಗೆ ಆದರ್ಶವಾಗಿ ಬೆಳಿತಾನೆ ಅಂತ ನೋಡ್ತಿರ್ತೀರ. ಮೊದ್ಲು ನಾನ್ ನಿನ್ನನ್ನ ಬೂದಿ ಮಾಡ್ತೀನಿ, ಆಮೇಲೆ ಅಲ್ಲಿ ಕಣ್ ಕುಕ್ತಿರೋ ಭೀಮನ್ನ. ನೀವ್ ಎಷ್ಟೇ ಹೆದರ್ಸಿದ್ರು ನಾನ್ ಭಯ ಪಡಲ್ಲ. ಸುಟ್ಬಿಡಿ ನನ್ನ. ಸಾವು ಅಂದ್ರೆ ನಿನಗ್ ಭಯ ಇಲ್ವಾ? ಸಾವು ಅಂದ್ರೆ ಏನು ಅಂತ ತೋರಿಸ್ತೀನಿ. ಪ್ರಚಂಡ ಮೂರ್ತಿಗಳೇ, ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ, ಬಿಡಿ ನನ್ನ. ಇವಳು ಕತೆ ಮುಗಿಸ್ತೀನಿ ಇವತ್ತು. ಮಾತು ಕೇಳಿ. ಪ್ರಚಂಡ ಮೂರ್ತಿಗಳೇ, ನೀವು ಬೆಂಕಿ ಹಚ್ಚಿದ್ರೆ ನಿಮ್ಮನ್ನು ಪೊಲೀಸ್ನವ್ರು ಎಳ್ಕೊಂಡು ಹೋಗ್ತಾರೆ. ಬಿಟ್ಬಿಡಿ. ಮೊದ್ಲು ಹೊರಗೆ ನನ್ನ ಬಿಟ್ಟು ಬಿಡಿ ನನ್ನ. ಮೊದ್ಲು ಹೊರಗೆ ಬನ್ನಿ. ನೀವು ಬನ್ನಿ ಬನ್ನಿ. ಬಿಟ್ಬಿಡಿ, ಬಿಡಿ, ಬನ್ನಿ. ಬಿಡಿ ನನ್, ಬಿಡಿ, ಬಿಟ್ಬಿಡಿ. ಇವತ್ತು ಮೊದಲನೇ ಸಲ ನನ್ ಗಂಡ ಮಾಡಿದ ಅನ್ಯಾಯದ ವಿರುದ್ಧ ನಾನು ನಿಂತಿರೋದನ್ನ ಈ ಮನೆ, ಈ ಗೋಡೆಗಳು ಎಲ್ಲ ನೋಡಿದೆ. ಹೆಣ್ಣು ಧೈರ್ಯ ಲಕ್ಷ್ಮಿ. ಮತ್ತೆ ಈ ಧೈರ್ಯ ನಿನ್ನಿಂದ ಬಂದಿರೋದು ಭೀಮ್ರಾವ್, ನಿನ್ನಿಂದನೇ. ಜೈ ಭೀಮ್, 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 ಜೈ ಭೀಮ್. ಭೀಮ್ರಾವ್! ಲಕ್ಷ್ಮಿ ಮಗಳೇ, ಎಲ್ಲಾದ್ರೂ ಕೆಲಸ ಸಿಕ್ತಾ? ಇಲ್ಲ ಅತ್ತೆ, ಆದ್ರೆ ನಾವು ಪ್ರಯತ್ನ ಪಡ್ತಿದೀವಲ್ಲ, ಎಲ್ಲೋ ಒಂದ್ ಕಡೆ ಸಿಗುತ್ತೆ. ನಾಳೆನೂ ಹುಡ್ಕಕ್ ಹೋಗ್ತೀವಿ. ಹಾ, ಪ್ರಯತ್ನ ಪಟ್ರೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ಅತ್ತೆ, ಏನ್ ಗೊತ್ತಾ, ಇವತ್ತೆಲ್ಲ ಹೊಸದಾಗಿ ಕಾಣಿಸ್ತಿತ್ತು. ಬೇರೆನೇ ಅನುಭವ ಇದು. ಅಂದ್ರೆ ಏನ್ ಗೊತ್ತಾ ಅತ್ತೆ, ಇವತ್ ರಮಾ ನನ್ ಜೊತೆ ಇದ್ಲಲ್ಲ, ಅದ್ ಹೇಗೆ ಗೊತ್ತಿಲ್ಲ, ನನ್ನೊಳಗೆ ಏನೋ ಒಂದ್ ಧೈರ್ಯ ಇತ್ತು. ಅತ್ತೆ, ಅವ್ರು ಹೇಳ್ತಿರ್ತಾರಲ್ಲ, ನನ್ ತಮ್ಮ ಭೀಮ ನನ್ ಜೊತೆಲಿದ್ರೆ ನಂಗೇನೋ ಒಂಥರ ಧೈರ್ಯ ಅಂತ. ಆದ್ರೆ ಅವ್ರ ಮಾತು ನಂಗೆ ಯಾವತ್ತೂ ಅರ್ಥ ಆಗಿರ್ಲಿಲ್ಲ. ಆದ್ರಿವತ್ತು ರಮಾ ನನ್ ಜೊತೆ ಇದ್ದಾಗ ಆ ವಿಷಯ ನಂಗೆ ಅರ್ಥ ಆಯ್ತು. ಅವ್ರು ಯಾಕೆ ಹಾಗೆ ಹೇಳ್ತಿರ್ತಾರೆ ಅಂತ. ನಿಜ ಲಕ್ಷ್ಮಿ ಮಗಳೇ, ನಾನು
ಭೀಮ ಹುಟ್ಟೋಕ್ ಮುಂಚೆ ಮತ್ತೆ ಅವನು ಹುಟ್ಟಿದ್ಮೇಲೆ ಎರಡೂ ಕಾಲಘಟ್ಟನ ನೋಡ್ದವಳು ನಾನು. ಒಂದ್ ಸತ್ಯ ಹೇಳ್ತೀನಿ, ಭೀಮನ್ಗೆ ತಿಳುವಳಿಕೆ ಬರೋಕ್ ಶುರು ಆದ್ಮೇಲೆ ಈ ಮನೆಯವರೆಲ್ಲ ತಮ್ಮ ಹಕ್ಕುಗೋಸ್ಕರ ಹೋರಾಟ ಮಾಡೋದನ್ನ ಕಲ್ತಿದ್ದು, ಇನ್ನೊಬ್ರನ್ನ ಪ್ರಶ್ನೆ ಮಾಡೋದನ್ನ ಕಲ್ತಿದ್ದು. ಅವ್ರ ಹೊಲದಲ್ಲಿ ದುಡಿತೀವಿ, ಅವ್ರ ಮನೇಲಿ ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತೀವಿ. ಹಾಗಿದ್ದ ಮೇಲೆ ನಮ್ಮ ಮಕ್ಕಳು ಅವ್ರ ಮಕ್ಕಳ ಜೊತೆ ಯಾಕೆ ಓದಬಾರ್ದು? ನಾವು ನಮ್ಮ ಉದ್ಧಾರದ ಬಗ್ಗೆ ಮಾತಾಡಿದ್ರೆ ಸಮಾಜನ ಹೊಡಿತಿದೀವಿ ಅಂತನಾ? ಇನ್ನೊಬ್ರಿಗೆ ಸಹಾಯ ಮಾಡೋದನ್ನ ಕಲ್ತಿದ್ದು. ನಾವೆಲ್ಲರೂ ಹೋರಾಟ ಮಾಡ್ತಾ ಮಾಡ್ತಾ ಒಳಗಿಂದ ಗಟ್ಟಿ ಆಗ್ತಾ ಬಂದಿದ್ದು. ರಮಾ ಭೀಮನ್ ಹೆಂಡತಿ, ಅವನ ಜೊತೆ ಸದಾ ಇರ್ತಾಳೆ. ಅದಕ್ಕೆ ಅವಳು ಹೋರಾಟ ಮಾಡಿ ಗೆಲ್ಲೋದು ಹೇಗೆ ಅನ್ನೋದನ್ನ ಭೀಮನಿಂದ ಕಲ್ತಿದ್ದಾಳೆ. ಮತ್ತೆ ನೋಡ್ತಾ ಇರು ಲಕ್ಷ್ಮಿ, ರಮಾ ಮತ್ತೆ ಭೀಮ ಇವರಿಬ್ರು ಶಕ್ತಿನೇ, ಈ ಧೈರ್ಯನೇ ಒಂದಿನ ನಮ್ಮ ಇಡೀ ಜಾತಿಯವ್ರಿಗೆ ಪ್ರೇರಣೆ ಆಗುತ್ತೆ. ಆದ್ರೆ ನನ್ ಕಣ್ಣಾರೆ ಇದನ್ನೆಲ್ಲ ನೋಡೋಕೆ ನಾನ್ ಜೀವಂತವಾಗಿರಲ್ಲ ಅನ್ಸುತ್ತೆ. ಅಯ್ಯೋ ಅತ್ತೆ, ಆದ್ರೆ ನೀನ್ ಇರ್ತೀಯ. ನೀನ್ ಭೀಮಾ ಮತ್ತೆ ರಮನ್ಗೆ ಹೇಳೋ, ಅತ್ತೆ ಇದನ್ನ ಮೊದ್ಲೇ ಹೇಳಿದ್ರು ಅಂತ. ಹೇಳ್ತೀಯ ಅಲ್ವಾ? ಮಾವ, ಜನ ಎಷ್ಟು ಕೀಳಾಗಿ ಹೇಗೆ ಯೋಚಿಸ್ತಾರೆ. ನೀವವ್ರ ಜೀವ ಉಳಿಸಿದ್ರಿ, ಬದಲಾಗಿ ಬುದ್ಧಿ ಹೇಳ್ತಾರೆ ನಮ್ ಜಾತಿ ಯಾವ್ದು ಅಂತ. ರಮಾ, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಸುಮ್ಮನೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು. ನೋಡು ಮಗಳೇ, ನಮ್ಮಿಂದ ಒಬ್ರು ಜೀವ ಉಳಿತಲ್ಲ, ಅದಕ್ಕಿಂತ ತೃಪ್ತಿ ಬೇರೆ ಏನಿದೆ ಹೇಳು? ಅಲ್ಲ, ನನಗ್ ಕೋಪ ಬರ್ತಿದೆ. ಇಷ್ಟೊತ್ತಾಗ್ಲೇ ಅವ್ರ ಪ್ರಜ್ಞೆ ಬಂದಿರುತ್ತೆ. ಒಂದ್ ವೇಳೆ ಅವ್ರಿಗೆ ಗೊತ್ತಾಗಿದ್ರೆ ಮಾವನೇ ಅವ್ರ ಜೀವ ಉಳಿಸಿದ್ದು ಅಂತ ಒಂದ್ಸಲ ಬಂದು ಧನ್ಯವಾದ ಹೇಳಕ್ ಆಗ್ತಿರ್ಲಿಲ್ವಾ? ರಮಾ, ಧನ್ಯವಾದ ಹೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಅಪ್ಪ ತಮ್ಮ ಕರ್ತವ್ಯನ ನಿರ್ವಹಿಸಿದ್ದಾರೆ. ಭೀಮನ್ ಮಾತು ಸತ್ಯ. ನಮಗೆ ಯಾರೋ ಧನ್ಯವಾದ ಹೇಳ್ತಾರನ್ನೋ ಆಸೆ ಇಟ್ಕೊಂಡು ಈ ಕೆಲಸನ ನಾವು ಮಾಡಲಿಲ್ಲ. ಅದು ನಮ್ಮ ಧರ್ಮನೂ ಅಲ್ಲ. ಆ ರೀತಿ ನಿರೀಕ್ಷೆನೂ ಇಟ್ಕೋಬಾರ್ದು. ಅಂದ್ರೆ ಯಾರು ಸಹಾಯ ಮಾಡೋದು ಬೇಡ, ದೂರೋದು ಬೇಡ ಅಂತೀರಾ? ದೂರೋದ್ರಿಂದ ಏನ್ ಬರುತ್ತೆ ರಮ್ಮ? ಏನೂ ಇಲ್ವಲ್ಲ, ಮತ್ಯಾಕೆ ದೂರ್ಬೇಕು ಹೇಳು? ಆದ್ರೆ ನಾವು ಒಂದಂತೂ ಯಾವತ್ತೂ ಮರಿಬಾರ್ದು, ನಮಗ್ ಸಹಾಯ ಮಾಡಿದವ್ರನ್ನ. ಯಾರಾದ್ರೂ ನಮಗ್ ಸಾಸುವಷ್ಟು ಸಹಾಯ ಮಾಡಿದ್ರು ನಾವು ಅವರನ್ನ ಯಾವತ್ತೂ ಮರಿಬಾರ್ದು. ಈ ಕೃತಜ್ಞತಾ ಭಾವನೆ ಇನ್ನಷ್ಟು ಮಂದಿಗೆ ಸಹಾಯ ಮಾಡೋ ಪ್ರೇರಣೆ ಕೊಡುತ್ತೆ ಅಲ್ವಾ? ಕೆಲವೊಂದ್ಸಲ ನಿಮ್ಮಿಬ್ರು ಮಾತು ನನ್ಗೆ ಅರ್ಥನೇ ಆಗಲ್ಲ. ಅಪ್ಪ, ಇವತ್ ನಾನು ಕೇಲುಸ್ಕರ್ ಗುರುಗಳ ಜೊತೆಗೆ ಒಬ್ಬ ದೊಡ್ಡ ವಕೀಲರ ಹತ್ರ ಹೋಗಿದ್ದೆ. ಏನಾಯ್ತು? ಕೆಲ್ಸ ಸಿಕ್ತಾ? ಇನ್ನೂ ಸಿಕ್ಕಿಲ್ಲ. ಆದ್ರೆ ಈ ಪುಸ್ತಕ ಕೊಟ್ಟಿದ್ದಾರೆ ವಕೀಲ್ ಸಾಹೇಬ್ರು. ಇದನ್ನ ರಾತ್ರಿ ಇಡೀ ಓದಿ ನಾಳೆ ಬೆಳಗ್ಗೆ ಅವ್ರಿಗೆ ಸಿಗ್ಬೇಕಂತೆ. ನೋಡು ಭೀಮಾ, ನಾಳೆ ಬೆಳಿಗ್ಗೆ ವಕೀಲ್ ಸಾಹೇಬ್ರನ್ನ ನೋಡಕ್ ಹೋದ್ರೆ ಇದೇ ಪುಸ್ತಕದಿಂದನೇ ಪ್ರಶ್ನೆ ಕೇಳ್ತಾರೆ. ಹೋಗ್ ಭೀಮಾ, ಓದು. ಅಲ್ಲೇನಾದ್ರೂ ನಿಮ್ ಕೆಲಸ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಕೊನೆ ಪಕ್ಷ ನಿನ್ ಜೀವನನಾದ್ರೂ ಚೆನ್ನಾಗಿರುತ್ತೆ. ಹಾ, ಹೌದಪ್ಪ. ಅದು ಹೇಗ್ ರಾತ್ರಿ ಇಡೀ ಓದ್ತೀಯೋ ನಾನು ನೋಡ್ತೀನಿ ಭೀಮಾ.
ಎಣ್ಣೆ ಇಲ್ಲ ಅಂದಮೇಲೆ ಲಾಂದ್ರೆ ಹೆಂಗ್ ಉರಿಯತ್ತೆ? ಮತ್ತೆ ಲಾಂದ್ರ ಉರಿಲಿಲ್ಲ ಅಂದ್ರೆ ಅದ್ ಹೇಗ್ ಗೊತ್ಕೋತೀಯ ಭೀಮಾ? ನೋಡ್ಕೊ, ಅದ್ ಹೇಗ್ ರಾತ್ರಿ ಇಡೀ ಓದ್ತೀಯ ಓದು ಭೀಮಾ. ಇದ್ರಲ್ಲಿ ಸೀಮೆಣ್ಣೆ ಇತ್ತಲ್ಲ, ಅದ್ ಹೇಗ್ ಖಾಲಿ ಆಯ್ತು? ಇದ್ರಲ್ಲೂ ಎಣ್ಣೆ ಇಲ್ಲ ರಮ್ಮ. ಏನಾಯ್ತು ಮಾವ? ಅದು ಇದ್ರಲ್ಲಿ ಸೀಮೆಣ್ಣೆ ಇತ್ತು, ಅದ್ ಹೇಗ್ ಖಾಲಿ ಆಯ್ತು ಗೊತ್ತಿಲ್ಲ. ಹೌದಪ್ಪ, ಲಾಂಧ್ರದಲ್ಲೂ ಎಣ್ಣೆ ಖಾಲಿಯಾಗಿದೆ. ಯೋಚನೆ ಮಾಡ್ಬೇಡ ಭೀಮಾ, ನಮ್ ಲಾಂಧ್ರನ ಉಪಯೋಗಿಸ್ಕೋ, ಚೆನ್ನಾಗೋದು. ಅದನ್ನೆಲ್ಲ ಕೊಡಕ್ಕಾಗಲ್ಲ. ನೀವೇ ತಾನೇ ಮಾತು ಕೊಟ್ಟಿದ್ದು ಇವನ್ ಓದ್ಗೆ ನೀವು ಸಹಾಯ ಮಾಡಲ್ಲ ಅಂತ. ಮತ್ತೆ ಪರವಾಗಿಲ್ಲ ಮಾವ, ನಾನು ಯಾರ ಹತ್ರನಾದ್ರೂ ಹೋಗಿ ಇಸ್ಕೊಂಡ್ ಬರ್ತೀನಿ. ಸಾಲ ಕೇಳೋದು ಒಂದ್ ಚಟ ಆಗ್ಬಿಟ್ಟಿದೆ ನಿಂಗೆ. ಜಿಜಾಬಾಯ್, ಸೀಮೆಣ್ಣೆ ಕೊಡಲ್ವಾ? ಬೇಡ, ಯಾಕೆ ಹಂಗಸ್ತೀಯಾ? ಹಂಗಸ್ತಿಲ್ಲ, ನಾನು ಬುದ್ಧಿ ಹೇಳ್ತಿದ್ದೀನಿ. ಸಾಲ ಕೇಳೋದು ಅಭ್ಯಾಸ ಆಗೋದ್ರೆ ಅದೇ ಚಟ ಆಗ್ಬಿಡತ್ತೆ. ನೋಡ್ತೀರಿ ಬೇಕಾದ್ರೆ, ಭೀಮಾ ರಮಾ ಜೀವನ ಪೂರ್ತಿ ಬೇಡ್ಕೊಂಡೇ ಬದುಕ್ತಾರೆ. ಅದ್ಯಾವುದೋ ರಾಜ ಮಹಾರಾಜನ್ ಮುಂದೆ ಭಾಷಣ ಮಾಡಿ ಬೇಡಿದ್ದೇನು ಭಿಕ್ಷೆನೆ. ಅದನ್ನ ಭಿಕ್ಷೆ ಅನ್ನಲ್ಲ, ವಿದ್ಯಾರ್ಥಿ ವೇತನ ಅಂತಾರೆ. ಹಾಗೆ ಅತ್ತೆ, ನೀವು ಚಟ ಅಂತಿದಿರಲ್ಲ, ಅದ್ ಬದಲಾಗುತ್ತೆ. ಸೀಮೆಣ್ಣೆ ಯಾರನ್ನೂ ಕೇಳಲ್ಲ, ಇವ್ರು ಖಂಡಿತ ಓದ್ತಾರೆ.